ಹಾಯ್ ಆಲ್, ವೆಲ್ಕಮ್ ಟು ಮಾನ್ಸಲಾಗ್. ಪೂಜೆ ಎಲ್ಲ ಮುಗಿಸ್ಕೊಂಡು ಮೊಸರನ್ನ ಮಾಡಕ್ ಹೊರಟೆ. ಒಂದ್ ಚಿಕ್ಕ ಕಪ್ಪಲ್ಲಿ 1 ಕಪ್ ಅಕ್ಕಿಗೆ 2 ಕಪ್ ನೀರ್ನ ಮಿಕ್ಸ್ ಮಾಡಿ ಕುಕ್ಕರಲ್ಲಿ 3 ವಿಷಲ್ನ ಕೂಗ್ಸಿ, ಇದನ್ನ ನೋಡಿ ನೀವು ಎಷ್ಟು ಚೆನ್ನಾಗಿ ಅನ್ನ ಬಂದಿದೆ ಅಂತ. ಅದಕ್ಕೆ ಸ್ವಲ್ಪ ಬಿಸಿ ಇದ್ದಂಗೆನೆ ಹಾಲು ಮತ್ತೆ ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನೀರುಳ್ಳಿ ಮತ್ತೆ ಕೊತ್ತಂಬರಿ ಹಾಕೊಂಡು ಮತ್ತೊಂದ್ಸಲ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಅದಕ್ಕೆ ಸ್ವಲ್ಪ ಉಪ್ಪು, ದ್ರಾಕ್ಷಿ ಗೋಡಂಬಿ ಹಾಕಿ ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ, ಉದ್ದಿನ ಬೇಳೆ, ಮೆಣಸಿನಕಾಯಿ ಹಾಗೇನೆ ಕರಿಬೇವನ್ನ ಮಿಕ್ಸ್ ಮಾಡ್ಕೊಂಡು ಅದನ್ನ ಮೊಸರನ್ನಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಗ್ಲೇ ಹಾಕಿದ್ದು ಡ್ರೈ ಆಗಿರೋದ್ರಿಂದ ಇನ್ನೊಂದ್ ಸ್ವಲ್ಪ ಮೊಸರನ್ನ ನಾನು ಕೂಡಿಸ್ತಾ ಇದ್ದೀನಿ. ಹಾಗೇನೆ ಇಲ್ಲಿ ಮೊಸರನ್ನ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಕಡ್ದ್ಬಿಟ್ಟು ಆಮೇಲೆ ನೀರನ್ನ ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೇರಿಸಿದ್ರೆ ಮಜ್ಜಿಗೆ ರೆಡಿ ಆಯ್ತು. ಬಿಸಿಲಿರೋ ಕಾರಣ ನಮ್ಮ ಮನೇಲಿ ತಂಪಾಗಿ ಏನಾರು ಮಾಡು ಅಂದ್ರು, ಅದಕ್ಕೋಸ್ಕರ ಮಜ್ಜಿಗೆ ಕೂಡ ನಾನು ಮಾಡಿದೆ. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತೆ ಜೀರಿಗೆ ಮತ್ತೆ ಬಟಾಣಿ, ಕರಿಬೇವನ್ನ ಹಾಕಿ ನೀರುಳ್ಳಿ, ಬೀನ್ಸು ಹಾಗೇನೆ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಗೇನೆ ಆಲೂಗಡ್ಡೆ, ಕ್ಯಾರೆಟ್ನ ಹಾಕಿ 1 ರೌಂಡ್ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಟೊಮ್ಯಾಟೋನ ಸೇರಿಸಿ ಮತ್ತೆ ಮೆಂತೆ ಸೊಪ್ಪಿತ್ತು ತುಂಬಾ ನಮ್ಮ ಮನೇಲಿ, ಅದಕ್ಕೋಸ್ಕರ ಮೆಂತೆ ಸೊಪ್ಪು ಹಾಕಿ ಪಲಾವ್ ಮಾಡೋಣ ಅನ್ಕೊಂಡೆ. ಸ್ವಲ್ಪ ಅರಿಶಿನ, ಗರಂ ಮಸಾಲ ಮತ್ತೆ ಉಪ್ಪನ್ನ ಸೇರಿಸಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೆನೆಸಿಟ್ಟಿರೋ ಅಕ್ಕಿನ ಹಾಕಿರೋ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಹಾಗೇನೆ 1.5 ಕಪ್ ನಾನು ಅಕ್ಕಿ ಇಟ್ಟಿರೋದ್ರಿಂದ 3 ಕಪ್ ನೀರು ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ರಾಯ್ತ ಮಾಡ್ಕೊಳ್ಳೋಣ ಅನ್ಕೊಂಡು ಮೊಸರಿಗೆ ಸ್ವಲ್ಪ ಉಪ್ಪನ್ನ ಬೆರೆಸಿ ಚೆನ್ನಾಗಿ ಕಡ್ಕೊಂಡೆ. ಆಮೇಲೆ ಸ್ವಲ್ಪ ನೀರು, ಸ್ವಲ್ಪ ಕೊತ್ತಂಬರಿ ಹಾಗೇನೆ ಸೌತೆಕಾಯಿ ಮತ್ತೆ ನೀರುಳ್ಳಿನ ಬೆರೆಸ್ತಾ ಇದ್ದೀನಿ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಅಥವಾ ಹುರುಗಡ್ಲೆ ಅಂತ ಏನ್ ಹೇಳ್ತೀರಾ ಅದ್ರ ಹಿಟ್ಟನ್ನ ನಾನು 1-2 ಸ್ಪೂನ್ ಅಷ್ಟು ತಗೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒಂಚೂರು ಗಂಟು ಬರ್ದಂಗೆ ಕಲಿಸ್ತಾ ಇದ್ದೀನಿ ನೋಡಿ. ಹಾಗೆ ಮಿಕ್ಸ್ ಮಾಡಿರೋ ಹಿಟ್ಟಿನ ನೀರನ್ನ ರಾಯ್ತಾಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದ್ಸಲ ಎಲ್ಲದನ್ನು ಮಿಕ್ಸ್ ಮಾಡಿದ್ರೆ ರಾಯ್ತ ತಿನ್ನಕ್ ತುಂಬಾನೇ ರುಚಿಯಾಗಿರುತ್ತೆ. ಹಾಗೇನೆ ನಾವಾಗ್ಲೇ ಇಟ್ಟಿರೋ ಕುಕ್ಕರು ವಿಷಲ್ ಬಂದಿದೆ. ನೀವು ನೋಡ್ಬೋದು ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಲ್ವಾ. ತರಕಾರಿ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ, ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಯಾರೆಲ್ಲ ಮೆಂತ್ಯ ಸೊಪ್ಪು ಹಾಕೊಂಡು ಟ್ರೈ ಮಾಡಿಲ್ಲ ಅವ್ರು ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೇನೆ ನನ್ನ ಹಸ್ಬೆಂಡ್ ಕಸಿನ್ ಪಾಪುದು ಬರ್ಡೇ ಇತ್ತು, ಅದಕ್ಕೆ ನಾವೆಲ್ಲರೂ ಹೊರಟಿದ್ವಿ. ನೀವು ನೋಡ್ಬೋದು ಎಲ್ಲ ಸೆಲೆಬ್ರೇಷನ್ಸು. ಕಟ್ ಮಾಡು, ಇಲ್ಲಿ ಕಟ್ ಮಾಡು. ಮಾಡಿಸ್ತೀನಿ ನನಗೆ, ಇಲ್ಲಿ ಮಾಡಿ ಸೈಡ್ ಮಾಡಿ, ಎಲ್ಲರೂ ಮಾಡಿ. ತಿನ್ಸು ಎಲ್ಲರಿಗೂ, ಎಲ್ಲರಿಗೂ ತಿನ್ಸು ಋತಾಂಶಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.